ಅದಕ್ಕೆ ಸರ್ ಏನು ಸರ್ ಸರ್ ಸಿಗಿ ಸರ್ ಇಕ್ಕರೆ ಸರ್ ಸರ್ Shashi and Praveen Elgar team, sir. We got this 13 cases, approximately 13 cases of diagnosis, these people, 44 people, they traveled to our team went over there and this is a continuation of old cases. cases for them. Continuation. ಸರ್ ಬಾಕ್ಸ್ ಸರ್ ನಮ್ಮ ಕಡೆ ಸರ್ ಜಸ್ಟ್ ಸರ್ ಈ ಕಡೆ ಸಿಕ್ಕಿದೆ ಸರ್ ಈ ಕಡೆ ಸರ್ ಆ ಕಡೆ ಸರ್ ಹಂಗೆ ಬರ್ಬೇಕು ಮುಂದಕ್ಕೆ ನಾವು ಸರ್ ಕಡೆ ಆ ಕಡೆ Raj. Yes. Come.
ಆ ನಿಟ್ಟಿನಲ್ಲಿ CCB ವಿಂಗಿಂದ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ ಅಂದಾಜು 28 ಕೋಟಿದು ಡ್ರಗ್ಸ್ ಮತ್ತೆ ಸೀಸ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ಟೈಪ್ ಡ್ರಗ್ಸ್ ಇದೆ. 12 kg 925 grams MDMA, 60 grams cocaine, 33 kg ಆಲ್ ಗಾಂಜಾ, 7 kg opium ಮತ್ತು ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಲೆಫೆಡ್ರಿನ್ ಎಲ್ಲ ಸೇರಿ 28 ಕೋಟಿದು ಅಂದಾಜು ಇದೆ. ಇದರಲ್ಲಿ ಬೇರೆ ರಾಜ್ಯದಿಂದ ಒಟ್ಟು 7 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಡೆಲ್ಲಿಯಿಂದ 4, ರಾಜಸ್ಥಾನದಿಂದ 2, ಕೇರಳದಿಂದ 1. ಎಲ್ಲರಿಗೆ ಇದು ಎಲ್ಲ ಏನು ದೊಡ್ಡ ಪ್ರಮಾಣದಲ್ಲಿ 12 kg ಸಿಕ್ಕಿದೆ MDMA. ಇದು ಭಾಳ ಒಳ್ಳೆಯ ಕೆಲಸ ಮಾಡಿ ಕಳೆದ ತಿಂಗಳು ಒಂದು 10 kg ಸಿಕ್ಕಿದ್ದು. ಆ ಆಧಾರದ ಮೇಲೆ ಡೆಲ್ಲಿಯಿಂದ ನಮ್ಮ ಟೀಮ್ ಅವರು ಫಾಲೋ ಮಾಡಿ ಈ ಟೀಮ್ಗೆ ಹಿಡಿದಿದ್ದಾರೆ ಅವರು. ಸೊ ಒಂದು ಕಡೆ ನಾವು ಟ್ರಾನ್ಸ್ಪೋರ್ಟ್ ಯಾರು ಮಾಡ್ತಾರೆ ಅವ್ರಿಗೆ ಕೂಡ ಹಿಡಿತಾ ಇದ್ದೀವಿ. ಎಲ್ಲಿ ಸೋರ್ಸ್ ಇದೆ ಅದನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಟೀಮ್ ಅವರಿದ್ದಾರೆ. ಬಟ್ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಟೋಟಲ್ 28 crores ಒಂದು ರಿಕವರಿ CCB ಕಡೆಯಿಂದ ಇದೆ. ಡೀಟೇಲ್ $116.3 grams cocaine. ಇದು ತುಂಬ ಕಾಸ್ಟ್ಲಿ ಡ್ರಗ್ ಇತ್ತು. ಇವಾಗ 140ಗಿಂತ ಜಾಸ್ತಿ ಮಾರ್ಕೆಟಲ್ಲಿ ಇದೆ. ಇದರಲ್ಲಿ ಒಬ್ಬ ಆರೋಪಿ UPಯಿಂದ ಅರೆಸ್ಟ್ ಆಗಿದ್ದಾರೆ ಮತ್ತು ಇನ್ನೊಬ್ಬ ಆರೋಪಿ ಸದ್ಯಕ್ಕೆ ಎಬ್ಸ್ಕೊಂಡಿದ್ದಾರೆ. ಅದರ ಬಗ್ಗೆ ಅವ್ರದ್ದು ಎಲ್ಲ ಡೀಟೇಲ್ಸ್ ನಮ್ಗೆ ಗೊತ್ತಿದೆ. ಅವ್ರು ಎಬ್ಸ್ಕೊಂಡಿದ್ದಾರೆ, ಆದರೂ ನಮ್ಮ ಟೀಮ್ ಅವರು ಹಿಡಿದರು. ಕೋರಮಂಗಲ ವ್ಯಾಪ್ತಿಯಿಂದ 157 ಗ್ರಾಮ್ ಹೆರೋಯಿನ್. ಇದು ಮಾರ್ಕೆಟಲ್ಲಿ ಒಂದು 62 lakhs ಇದೆ. ಇದರಲ್ಲಿ ಒಬ್ಬ ಆಸಾಮ್ನಿಂದ ಒಬ್ಬ ಆರೋಪಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಏರಿಯಾದಲ್ಲಿ ಅವರು ಅಸ್ಸಾಂ ರಾಜ್ಯದಿಂದ ಕೆಲವರು ವಾಸ ಮಾಡ್ತಾರೆ, ಅವರಿಗೆ ಸಪ್ಲೈ ಮಾಡ್ತಾರೆ. ಬಟ್ ಇನ್ನೂ ಅವ್ರಿಗೂ ಬ್ಯಾಕ್ ಹ್ಯಾಂಡ್ ಮತ್ತು ಎಲ್ಲಿ ಬಂದಿದ್ರು ಅದರ ಬಗ್ಗೆ ಮಾಹಿತಿ ತೆಗಿತಾರೆ. ಅಂದಾಜು 9 ಲಕ್ಷರು. ಇದರಲ್ಲಿ ವೈಟ್ಫೀಲ್ಡ್ ವ್ಯಾಪ್ತಿಯಲ್ಲಿ ಕೂಡ ಒಡಿಶಾ ರಾಜ್ಯದಿಂದ ಕಳೆದ ಒಂದು ಕನ್ಸೈನ್ಮೆಂಟ್ 28 kg ಸಿಕ್ಕಿದ್ದು. ಈ ಸರಿ 12 kg. ಅದೇ ಮಾಹಿತಿದ ಆಧಾರ ಮೇಲೆ ಅವರು ಟ್ರ್ಯಾಕ್ ಇಟ್ಕೊಂಡು ಒಂದು ಅಂದಾಜು 12 lakhs ವ್ಯಾಲ್ಯೂ ಗಾಂಜಾ ಸಿಕ್ಕಿತ್ತು. ವೈಟ್ಫೀಲ್ಡ್ ಅಂದಾಜು 10 ಲಕ್ಷ ಗಾಂಜಾ ಸಿಕ್ಕಿದೆ. ನಾರ್ತ್ ಡಿವಿಷನ್ ಸಿಕ್ಕಿದೆ. ಕಳೆದ ವಾರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಂದು ಹ್ಯೂಜ್ ಕ್ವಾಂಟಿಟಿಯಲ್ಲಿ ಆಲ್ಮೋಸ್ಟ್ 20 ಕೋಟಿಗಿಂತ ಜಾಸ್ತಿ ಮಾಡಿದ್ರು. ಈಗ ಗಾಂಜಾ ಕೂಡ ಸಿಕ್ಕಿದೆ. ಸೊ ಗಾಂಜಾದು ಕೂಡ ಅವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅವರು ಎಲ್ಲಿಂದ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ಕೆಲವು ಮಾಹಿತಿ, ಒಳ್ಳೆ ಮಾಹಿತಿ ಬರ್ತಾ ಇದೆ. ಫಸ್ಟಲ್ಲಿ ಬ್ಯಾಗ್ ಕಟ್ ಮಾಡಿ ಅದರಲ್ಲಿ ಇದು ಮಾಡ್ತಾರೆ. ಬಟ್ ಇಲ್ಲಿವರೆಗೆ ಹಳೆ ಕೇಸ್ ಯಾವುದು ಈ ಬಗ್ಗೆ ಸಿಕ್ಕಿಲ್ಲ. ಆದರೆ ಅದಕ್ಕೆ 3 ಜನ ಅರೆಸ್ಟ್ ಮಾಡಿ ಕ್ವೆಶ್ಚನ್ ಮಾಡ್ತಾ ಇಲ್ಲ. ಶಿವಮೊಗ್ಗದವರು 3 ಜನ, ಒಬ್ಬ ಜೆಂಟ್ಸ್, 2 ಲೇಡೀಸ್. ಇಂಟ್ಯಾಕ್ಟ್ ಪ್ರಾಪರ್ಟಿ ಇದೆ. ಅಂದಾಜು 20,60,000 ವ್ಯಾಲ್ಯೂ ಗೋಲ್ಡ್ ಆರ್ನಮೆಂಟ್ಸ್ ಇಂಟ್ಯಾಕ್ಟ್ ಸಿಕ್ಕಿದೆ. ಪರ್ಟಿಕ್ಯುಲರ್ ಆರೋಪಿ ಮೇಲೆ 25ಕ್ಕಿಂತ ಜಾಸ್ತಿ ಕೇಸಸ್ ಇದೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಟಿಯಲ್ಲಿ. ಸೊ ಇವರು ಸಿಕ್ಕಿದ ಮೇಲೆ 7 NBW ಮತ್ತು 3 ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಆಗಿದೆ. ಬಟ್ ಯಾಕೆ ಇಷ್ಟೆಲ್ಲ ಕೇಸಸ್ ಆದರೂ ಕೂಡ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ಸೀರಿಯಸ್ ಆಗಿ ಬೇರೆ ಸೆಕ್ಷನ್ಸ್ ರಿಮೂವ್ ಮಾಡಲಿಕ್ಕೆ ನಮ್ಮ ಸೀನಿಯರ್ ಆಫೀಸರ್ ನೋಡ್ಕೊಳ್ತಾ ಇದ್ದೀವಿ.
ಇದರಲ್ಲಿ ಕೂಡ ಒಬ್ಬ ಆರೋಪಿ ಇದೆ, ಬಟ್ ಆ ಆರೋಪಿ ಪರ್ಟಿಕ್ಯುಲರ್ಲಿ ಅವನು ಹಳೆ 3 ಕೇಸ್ ಇದೆ ಅವನ ಮೇಲೆ. ಅದು ಇಂಟ್ಯಾಕ್ಟ್ ಏನು ಇದೆ ಅವರೆಲ್ಲ ರಿಕವರಿ ಮಾಡಿದ್ದಾರೆ. ಅವರು ನಮ್ಮ ಕ್ರೈಮ್ ಟೀಮ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಆ 3 ಜನ ಆರೋಪಿಯವರು, ಈ 3 ಜನ ರಾಜಸ್ಥಾನದವರು, ಮತ್ತು ಎಲ್ಲಿ ಅವರು HPT ಬೈ ಡೇ ಅಂದರೆ ಡೇ ಟೈಮಲ್ಲಿ ಒಂದು ಲಾಕ್ ಹೌಸ್ಗೆ ಕಲ್ತನ ಮಾಡಿದರು. ಅವರು ಕೂಡ ಕಂಪ್ಲೇಂಟ್ ಕೂಡ ರಾಜಸ್ಥಾನದವರು ಅಬ್ಸರ್ವ್ ಮಾಡಿ ಇದು ಮಾಡಿದ್ದಾರೆ. ಇದು ಕೂಡ ನಮ್ಮ ಪೊಲೀಸರು ಭಾಳ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದಲ್ಲಿ ಕೇಸ್ ಟೇಕ್ ಮಾಡಿ ಇಂಟ್ಯಾಕ್ಟ್ ಕೊಟ್ಟು ರಿಕವರಿ ಮಾಡ್ತಾಯಿದ್ರು. 500 ವ್ಯಾಲ್ಯೂದು ಕೌಂಟರ್ಫಿಟ್ ನೋಟ್ಸ್ ಪ್ರಿಂಟ್ ಮಾಡ್ತಾಯಿದ್ರು. ಅದರದ್ದು ಗ್ಯಾಂಗ್ ಇವರು ಅರೆಸ್ಟ್ ಮಾಡಿದ್ದಾರೆ. 2 ಆರೋಪಿಗಳಿದ್ದಾರೆ. 2 ಒಬ್ಬ ಮೈಸೂರವರು, ಒಬ್ಬ ತಮಿಳುನಾಡು. ಇನ್ನೂ ಕೆಲವು ಮಾಹಿತಿ ಅವ್ರಿಗೆ ಬರ್ತಾ ಇದೆ. ಬಟ್ ಆಸ್ ಆಫ್ ನಾವು 3.2 ಲೈಕ್ ವರ್ತು ಎಲ್ಲ ಮೆಷಿನರಿ ಮತ್ತು ಕರೆನ್ಸಿ ಐಟಮ್ಸ್ ಸಿಕ್ಕಿದೆ. ಫೇಕ್ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಆಸ್ ಆಫ್ ನಾವು ಅವ್ರು ಹೇಳೋದು ಬರೀ ನಾವು 5 ಲಕ್ಷ ಮಾಡಿದ್ದೀವಿ, ಆದರೆ ಅದು ಸಾಧ್ಯನೇ ಇಲ್ಲ. ನಾವು ಇದು ಟೆಕ್ನಿಕಲ್ ಬೇಸಿಸ್ ಮೇಲೆ ಡೀಟೇಲ್ ಪತ್ತೆ ಮಾಡ್ತೀವಿ. ಬಾನಸವಾಡಿ ವ್ಯಾಪ್ತಿಯಲ್ಲಿ 240 ಗ್ರಾಮ್ಸ್ MDMA, ಅದು ಅಂದಾಜು 48 lakh ವ್ಯಾಲ್ಯೂ ಇದೆ. ಅದರಲ್ಲಿ ಒಬ್ಬ ಲೋಕಲ್ ಆರೋಪಿ ಅವರು ಸಿಕ್ಕಿದ್ದಾರೆ. ಇದನ್ನು ಕನ್ಸ್ಯೂಮರ್ಸ್ ಮಾಹಿತಿ ಆದ ಮೇಲೆ ಇವರು ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ.